ಗದಗ ಜಿಲ್ಲಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ 3,68,00,000 ರೂಪಾಯಿ ಮೌಲ್ಯದ ಚಿನ್ನ, ಬೆಳ್ಳಿ, ನಗದು ವಾಹನಗಳ ವಶಕ್ಕೆ. ಗದಗ ಪೊಲೀಸ್ ಭವನದಲ್ಲಿ ಪ್ರಾಪರ್ಟಿ ರಿಟರ್ನ್ ಪರೇಡ್ ಆಯೋಜನೆ. ಬೆಳಗಾವಿ ಉತ್ತರ ವಲಯದ ಐಜಿಪಿ ಸಂದೀಪ್ ಪಾಟೀಲ್, ಎಸ್ಪಿ ರೋಹನ್ ಜಗದೀಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ. ಆಗಸ್ಟ್ 1, 2025ರಿಂದ ಜುಲೈ 31, 2026ರವರೆಗೆ ನಡೆದ ಕಾರ್ಯಾಚರಣೆ. 68 ಕಳ್ಳತನ ಪ್ರಕರಣಗಳಲ್ಲಿ 95 ಆರೋಪಿಗಳ ಬಂಧನ. 1,65,63,977 ರೂಪಾಯಿ ಮೊತ್ತದ ಬಂಗಾರದ ಆಭರಣಗಳು ವಶಕ್ಕೆ. ಅಂದಾಜು 60,52,877 ರೂಪಾಯಿ ಮೊತ್ತದ ಬೆಳ್ಳಿ ಆಭರಣ ಜಪ್ತಿ. 7,98,615 ರೂಪಾಯಿ ನಗದು ವಶಕ್ಕೆ ಪಡೆದ ಜಿಲ್ಲಾ ಪೊಲೀಸರು. ಅಂತರ್ಜಿಲ್ಲಾ ವಾಹನ ಸೇರಿ 40 ವಾಹನ ಜಪ್ತಿ. 32 ಮೋಸ ವಂಚನೆ ಪ್ರಕರಣಗಳಲ್ಲಿ 35 ಆರೋಪಿಗಳ ಬಂಧನ. ವಂಚನೆ ಪ್ರಕರಣದಲ್ಲಿ ಬರೋಬ್ಬರಿ 37,13,942 ರೂಪಾಯಿ ವಶಕ್ಕೆ. 97,19,578 ರೂಪಾಯಿ ಮೊತ್ತದ 965 ಮೊಬೈಲ್ ರಿಕವರಿ. ಒಟ್ಟಾರೆಯಾಗಿ 3,68,48,989 ರೂಪಾಯಿ ಮೊತ್ತದ ವಸ್ತುಗಳು ಜಪ್ತಿಯಾಗಿವೆ. ಗದಗ ಜಿಲ್ಲಾ ಪೊಲೀಸರ ಕಾರ್ಯಕ್ಕೆ ರಾಜ್ಯಾದ್ಯಂತ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಇದಲ್ಲದೆ ಬೇರೆ ಬೇರೆ ಪ್ರಕರಣ ಏನು ವರದಿಯಾಗಿತ್ತು, ಕೊಲೆ ಪ್ರಕರಣ ಆಗಿರ್ಬೋದು ಅಥವಾ ಅಟೆಂಪ್ಟ್ ಟು ಮರ್ಡರ್ ಕೇಸಸ್ ಆಗಿರ್ಬೋದು, ಈ ಜಿಲ್ಲೆಯಲ್ಲಿ ಏನೇನು ವರದಿಯಾಗಿತ್ತು ಅದನ್ನೆಲ್ಲನೂ ಕೂಡ ಪತ್ತೆಯಾಗಿದೆ. ಆರೋಪಿಗಳು ಕೂಡ ದಸ್ತಗಿರಿಯಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಗದಗ ಗ್ರಾಮೀಣ ಠಾಣೆಯಲ್ಲಿ ಏನು ಸುಟ್ಟೋಗಿರೋ ಸ್ಥಿತಿಯಲ್ಲಿ 2 ಮೃತದೇಹ ಪತ್ತೆಯಾಗಿತ್ತು. ಯಾವುದೇ ಥರದ ಕ್ಲೂ ಇರಲಿಲ್ಲ. ಸಂಪೂರ್ಣವಾಗಿ ಸುಟ್ಟೋಗಿರೋಂಥ 2 ಮೃತದೇಹಗಳು ಸಿಕ್ಕಿತ್ತು. ಅದನ್ನು SP ರವರು ಹಾಗೂ DSP ಹಾಗೂ ನಮ್ಮ ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಕೂಡ ಭಾಳಷ್ಟು ತನಿಖೆಯನ್ನು ಮಾಡಿ ಇದರಲ್ಲಿ 3 ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೀವಿ. ಈ ದಸ್ತಗಿರಿ ಆದಮೇಲೆ ಇವರು ಇದೇ ರೀತಿ ಇನ್ನಿಬ್ಬರಿಗೂ ಕೂಡ ಕೊಲೆ ಮಾಡಿ ಮೃತದೇಹವನ್ನು ಸುಟ್ಟಾಕಿದ್ದಾರೆ ಅಂತ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಅದರ ಆಧಾರದ ಮೇಲೆ ಇನ್ನೂ 2 ಕೊಲೆ ಪ್ರಕರಣಗಳು ಕೂಡ ನಾವು ಪತ್ತೆ ಹಚ್ಚಿದ್ದೀವಿ. ಸೊ ಇದು ಭಾಳ ಉತ್ತಮವಾದಂಥ ತನಿಖೆ. ಯಾಕಂದರೆ ಇದರಲ್ಲಿ ಯಾವುದೇ ಥರದ ಸಾಕ್ಷ್ಯಾಧಾರ ಇರಲಿಲ್ಲ. ಅದಾದಮೇಲೆ ಕೆಲವೊಂದು ಹೊಸ ತಂತ್ರಜ್ಞಾನ, ತಾಂತ್ರಿಕ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಏನು ಮಾಡ್ತೀವಿ ಅದನ್ನು ಕೂಡ ಈ ಪ್ರಕರಣದಲ್ಲಿ ಮಾಡಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಈ ಮೃತದೇಹ ಯಾರ್ದಂತ ಪತ್ತೆ ಮಾಡಲಿಕ್ಕೆ DNA ಪ್ರಯೋಗವನ್ನು ಮಾಡಿ ಮೃತದೇಹದ ಯಾರು ಸಂಬಂಧಿಕರಿದ್ದಾರೆ ಅವ್ರಿಗೂ ಕೂಡ ನಾವು ಪತ್ತೆ ಮಾಡಿ ಕಂಪ್ಲೇಂಟ್ ತೊಗೊಂಡಿದ್ದೀವಿ. ಸೊ ಇದು ಬಹುಶಃ ಪ್ರಥಮ ಬಾರಿಗೆ ಗದಗ ಜಿಲ್ಲೆಯಲ್ಲಿ DNA ಟೆಸ್ಟನ್ನು ಉಪಯೋಗ ಮಾಡಿ ಒಂದು ಪ್ರಕರಣವನ್ನು ಪತ್ತೆ ಮಾಡಿದ್ದೀವಿ. ಸೊ ಈ ರೀತಿ ಕಳ್ಳತನ ಪ್ರಕರಣ ಆಗಿರ್ಬೋದು, ಬಾಡಿ ಆಫೆನ್ಸಸ್ ಆಗಿರ್ಬೋದು, ಎಲ್ಲನೂ ಕೂಡ ಭಾಳ ಉತ್ತಮವಾಗಿ ಗದಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅದಲ್ಲದೆ ಇನ್ನೂ 2-3 ವಿಷಯಗಳ ಬಗ್ಗೆ ನಾವು ಗಮನ ಕೊಡ್ತಾ ಇದ್ವಿ. ಒಂದು ಆಕ್ಸಿಡೆಂಟ್ ಕೇಸಸ್ಸು. ಸೊ ಜಿಲ್ಲೆಯಲ್ಲಿ ಆಕ್ಸಿಡೆಂಟ್ ಕೇಸಸನ್ನು ಕಡಿಮೆ ಮಾಡೋಕ್ಕೆ, ಅದರ ಪ್ರಮಾಣವನ್ನು ಕಡಿಮೆ ಮಾಡೋಕ್ಕೆ ನಾವು ವಿಶೇಷ ಒಂದು ಡ್ರೈವ್ ಅಭಿಯಾನ ಕೂಡ ನಾವು ಮಾಡ್ತಾಯಿದ್ವಿ. ಇವತ್ತಿಂದ 1 ವಾರ ಮಟ್ಟಿಗೆ ಗದಗ ಜಿಲ್ಲೆ ಸೇರಿ ನಮ್ಮ ವಲಯದಲ್ಲಿ ಏನು 5 ಜಿಲ್ಲೆ ಇದೆ, ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತಿಂದ ನಾವು ಒಂದು ವಿಶೇಷ ಅಭಿಯಾನ ಡ್ರೈವನ್ನು ಮಾಡಿ ಟ್ರಾಫಿಕ್ ಕೇಸಸ್ ನಾವು ಬುಕ್ ಮಾಡ್ತಾಯಿದ್ವಿ. ಅದು ಪ್ರತಿ ಎಲ್ಲ ಠಾಣಾ ಅಧಿಕಾರಿಯವರು, ಇನ್ಸ್ಪೆಕ್ಟರ್ ಅವರು ಈ ಅಭಿಯಾನದಲ್ಲಿ ಭಾಗಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಟ್ರಾಫಿಕ್ ಕೇಸನ್ನು ಬುಕ್ ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ಹೆಲ್ಮೆಟ್ ಇಲ್ಲದೆ ಇರೋದು ಯಾರು 2 ವೀಲರ್ ಓಡಿಸ್ತಾ ಇದ್ದಾರೆ. ಯಾಕಂದರೆ ನಾವು ಅನೇಕ ಫೇಟಲ್ ಆಕ್ಸಿಡೆಂಟ್ಸ್ ನಾವು ನೋಡಿದ್ದೀವಿ. ಹೆಲ್ಮೆಟ್ ಇಲ್ಲದೆ ಇರೋದ್ರಿಂದ ಅವರು ಸತ್ತೋಗಿರೋ ಒಂದು ಸಂದರ್ಭ ಆಗಿದೆ. ಸೊ ಹಾಗಾಗಿ ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಬಹುಶಃ ಅದು ಫೇಟಲ್ ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ. ಸೊ ಇದನ್ನು ನಿಯಂತ್ರಣ ಮಾಡೋಕ್ಕೆ ಹೆಚ್ಚು ಹೆಲ್ಮೆಟ್ ಹಾಕೋಕ್ಕೆ ನಾವು ಒಂದು ಜಾಗೃತಿಯನ್ನು ಮೂಡಿಸ್ತೀವಿ. ಅದ್ರ ಜೊತೆಗೆ ಹೆಲ್ಮೆಟ್ ಇಲ್ಲದೆ ಇರೋರು ಯಾರು ಗಾಡಿ ಓಡಿಸ್ತಾರೆ, ಇವತ್ತಿಂದ ನಾವು ವಿಶೇಷ ಅಭಿಯಾನ ಮಾಡಿ ಅಂಥವ್ರ ಮೇಲೆ ಕೇಸ್ ಮಾಡ್ತಾಯಿದ್ವಿ. ಎರಡನೇದಾಗಿ ಹ್ಯಾಪಜಾರ್ಡಾಗಿ ಪಾರ್ಕಿಂಗ್ ಮಾಡೋದು ಮತ್ತು ಡೇಂಜರಸ್ ಪಾರ್ಕಿಂಗ್ ಮಾಡೋದು. ಹೈವೇಯಲ್ಲಿ ನಾವು ನೋಡಿದ್ದೀವಿ, ಸಾಕಷ್ಟು ಏನು ಕೇಸಸ್ ದಾಖಲಾಗ್ತಾಯಿದೆ. ಅದರಲ್ಲಿ ರಾತ್ರಿ ವೇಳೆಯಲ್ಲಿ ಯಾವುದೋ ಲಾರಿ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಗಾಡಿ ಸೈಡಲ್ಲಿ ಅವ್ರು ಪಾರ್ಕ್ ಮಾಡಿರ್ತಾರೆ. ಅದಕ್ಕೆ ಯಾವುದೇ ಟೇಲ್ ಲೈಟ್ ಇರಲ್ಲ, ಅದಕ್ಕೆ ಯಾವುದೋ ರಿಫ್ಲೆಕ್ಟರ್ಸ್ ಇರಲ್ಲ. ಸೊ ಹಾಗಾಗಿ ಹಿಂದೆಯಿಂದ ಯಾರಾದರೂ 2 ವೀಲರ್ ಬಂದರೆ ಅಲ್ಲಿ ಮುಂದೆ ಒಂದು ವೆಹಿಕಲ್ ನಿಂತಿ ಅಂತ ಗೊತ್ತಾಗಲ್ಲ, ಹೋಗಿ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗುತ್ತೆ. ಸೊ ರಾತ್ರಿ ವೇಳೆಯಲ್ಲಿ
ಯಾರ್ಯಾರು ಈ ರೀತಿ ಹ್ಯಾಪಜಾರ್ಡಾಗಿ ಪಾರ್ಕಿಂಗ್ ಮಾಡೋದು, ಅದರಲ್ಲೂ ವಿಶೇಷವಾಗಿ ಹೈವೇಗಳಲ್ಲಿ, ಸ್ಟೇಟ್ ಹೈವೇ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಲಾರಿ, ಟ್ರ್ಯಾಕ್ಟರ್, ಈ ರೀತಿ ಯಾವುದೇ ವೆಹಿಕಲ್ ನಿಂತಿರೋದು ಕಂಡು ಬಂದರೆ ಅಂಥವ್ರ ಮೇಲೆ ಕೇಸನ್ನು ನಾವು ಕೂಡ ಮಾಡ್ತಾಯಿದ್ವಿ. ಸೊ ಈ ರೀತಿ ಟ್ರಾಫಿಕ್ ಅಫೆನ್ಸಸ್ಸು ಕೂಡ ಕಡಿಮೆ ಮಾಡೋಕ್ಕೆ ನಾವು ಈ ವಿಶೇಷ ಅಭಿಯಾನನೂ ಕೂಡ ನಾವು ಮಾಡ್ತಾಯಿದ್ದೀವಿ. ಅದಲ್ಲದೆ ಇವತ್ತು ಮಾಧ್ಯಮದ ಮೂಲಕ ಇನ್ನೊಂದು ವಿಷಯ ಎಲ್ಲರ ಗಮನಕ್ಕೆ ತರುವಂಥದ್ದು ಒಂದು ಈ ಸೈಬರ್ ಅಪರಾಧಗಳು. ತಮಗೂ ಗೊತ್ತಿದೆ, ಸೈಬರ್ ಅಪರಾಧಗಳು ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ. ಸೊ ಇದನ್ನು ನಾವು ಕಡಿಮೆ ಮಾಡಬೇಕಾದರೆ ಸಾರ್ವಜನಿಕರಲ್ಲಿ ಸಾಕಷ್ಟು ಒಂದು ಜಾಗೃತಿಯನ್ನು ನಾವು ಮೂಡಿಸ್ಬೇಕಾಗತ್ತೆ. ಎಷ್ಟೊಂದು ಈ ಸೈಬರ್ ಅಫೆನ್ಸಸ್ ನಿಮಗೆ ಗೊತ್ತಿದೆ, ಜನರಿಗೆ ಯಾರೋ ಫೋನ್ ಮಾಡಿಬಿಟ್ಟು OTP ಕೇಳೋದು, ಬ್ಯಾಂಕ್ ಡೀಟೇಲ್ಸ್ ಕೇಳೋದು, ಅದಕ್ಕೆ ಅವರು ಮೋಸ ಹೋಗಿ ಏನು ಫಿರ್ಯಾದಿದಾರಿದ್ದಾರೆ ಅವರು ಯಾರು ಫೋನ್ ಮಾಡ್ತಾರೆ ಅವರಿಗೆಲ್ಲ ತಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕೊಡೋದು ಅಥವಾ OTP ಬಂದಿರೋದು OTP ನೀಡೋದು, ಅದರಿಂದ ಮೋಸ ಹೋಗ್ತಾರೆ. ಅದಲ್ಲದೆ ಬಹುಶಃ ಇಲ್ಲಿ ಇರೋರು ಎಲ್ಲರಿಗೂ ಕೂಡ ಅನೇಕ SMS ಬಂದಿರ್ಬೋದು, ನಿಮಗೂ ಕೂಡ SMS ಬಂದಿರ್ಬೋದು, ನೀವು ಹಿಂಗೆ ಲಾಟ್ರಿ ಗೆದ್ದಿದ್ದೀರಾ ಅಥವಾ ಯಾವುದೋ ಒಂದು ಬ್ಯಾಂಕಿಂದ ಏನೋ ಮೆಸೇಜ್ ಬಂದಿದೆ ಅದಕ್ಕೆ ರಿಪ್ಲೈ ಮಾಡಿ ಅಂತ. ಸೊ ಇಂಥ ಯಾವುದಕ್ಕೂ ಕೂಡ ಜನರು ಇದರ ಬಗ್ಗೆ ಎಲ್ಲ ಎಚ್ಚರ ವಹಿಸಿ ಜಾಗರೂಕತೆಯಿಂದ ಯಾವುದೇ ಈ ಥರ ಬ್ಯಾಂಕಿಂದ ಫೋನ್ ಬಂದಿದೆ ಅಥವಾ ಬೇರೆ ಸರ್ಕಾರಿ ಸಂಸ್ಥೆಯಿಂದ ಫೋನ್ ಬಂದಿದೆ ಅಥವಾ ಪೊಲೀಸ್ ಇಲಾಖೆ, ಇವತ್ತು ಡಿಜಿಟಲ್ ಅರೆಸ್ಟ್ ಕೂಡ ಸಾಕಷ್ಟು ಪ್ರಕರಣಗಳು ಆಗ್ತಾಯಿದೆ. ಸೊ ಪೊಲೀಸ್ ಹೆಸರಲ್ಲಿ ಯಾರೋ ಫೋನ್ ಮಾಡೋ ನಿಮ್ಮ ಮೇಲೆ ಕೇಸ್ ಆಗಿದೆ, ಮನೆಯಲ್ಲೇ ಕೂಡ ಹಾಕೋದು ಅಂತ ಯಾವುದು ಕೂಡ ಎಲ್ಲರಿಗೂ ಗೊತ್ತಿರಲಿ, ಯಾವುದೇ ಮನೆಯಲ್ಲಿ ಅರೆಸ್ಟ್ ಮಾಡೋಂಥದ್ದು ಯಾವುದೂ ಇಲ್ಲ. ಸೊ ಹಾಗಾಗಿ ಯಾರಾದರೂ ಫೋನ್ ಮಾಡಿಬಿಟ್ಟು ಮನೆಯಲ್ಲೇ ನೀವು 3 ದಿನ ಇರಬೇಕು, ಇಷ್ಟು ದುಡ್ಡು ಕೊಡಬೇಕಂತ ಹೇಳಿದ್ರೆ ಅದಕ್ಕೂ ಕೂಡ ಯಾರೂ ಕೂಡ ಈ ಮೋಸಕ್ಕೆ ಒಳಗಾಗಬಾರ್ದು. ಸೊ ಒಟ್ಟಾರೆ ಜಿಲ್ಲೆಯಲ್ಲಿ ಭಾಳ ಉತ್ತಮವಾಗಿ ಕೆಲಸಗಳಾಗ್ತಾಯಿದೆ. ಇನ್ನೊಂದು ವಿಷಯ, ಮುಂಬರೋ ದಿನಗಳಲ್ಲಿ ಸೆಪ್ಟೆಂಬರ್ 26ನೇ ತಾರೀಕಿಗೆ ಈದ್ ಮಿಲಾದ್ ಹಬ್ಬ ಇದೆ, ಅಕ್ಟೋಬರ್ ತಿಂಗಳಲ್ಲಿ ಗಣೇಶ ಹಬ್ಬ ಇದೆ. ಸೊ ಮಾಧ್ಯಮದ ಮೂಲಕ ಎಲ್ಲ ಸಾರ್ವಜನಿಕರಲ್ಲಿ ನನ್ನೊಂದು ಮನವಿ, ಮುಂಬರುವ ಈದ್ ಮಿಲಾದ್ ಹಬ್ಬ ಆಗಿರ್ಬೋದು ಅಥವಾ ಗಣೇಶ ಹಬ್ಬ ಇರ್ಬೋದು, ಶಾಂತಿಯುತವಾಗಿ ವಿಜೃಂಭಣೆಯಿಂದ ಮತ್ತು ಶಾಂತಿಯುತವಾಗಿ ಆಚರಣೆ ಮಾಡಬೇಕಂತ ಜನರಲ್ಲಿ ವಿನಂತಿ ಇದೆ. ಮತ್ತು ಪ್ರತಿ ವರ್ಷ ಯಾವ ರೀತಿ ಹಬ್ಬಗಳ ಆಚರಣೆ ಆಗುತ್ತೆ ಅದೇ ರೀತಿ ಈ ವರ್ಷವೂ ಕೂಡ ಪದ್ಧತಿ ಪ್ರಕಾರ ಆಚರಣೆ ಮಾಡ್ಕೊಂಡು ಹೋಗಬೇಕು. ಯಾವುದೇ ಹೊಸ ರೂಟ್ ಆಗಿರ್ಬೋದು, ಹೊಸ ರೀತಿಯಾದಂಥ ಆಚರಣೆ ಆಗಿರ್ಬೋದು, ಅದಕ್ಕೆ ಯಾವುದೂ ಅವಕಾಶ ಇಲ್ಲ. ಇದ್ರ ಬಗ್ಗೆ SP ಅವರು ಡೀಟೇಲಾಗಿ ಶಾಂತಿ ಸಭೆನ ಮಾಡಿ ಎಲ್ಲ ಸೂಚನೆಗಳನ್ನು ಕೊಡ್ತಾರೆ. ಸೊ ಒಟ್ಟಾರೆ ಈಗಾಗಲೇ ಹೇಳಿದ್ದೀನಿ, ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸಗಳಾಗ್ತಾಯಿದೆ, ಕಾನೂನು ಸುವ್ಯವಸ್ಥೆ ನಿಯಂತ್ರಣದಲ್ಲಿದೆ, ಅಪರಾಧ ತಡೆಗೋಸ್ಕರ ಸಾಕಷ್ಟು ಕ್ರಮವನ್ನು ಈಗಾಗಲೇ ಕೈಗೊಂಡಿದ್ದೀವಿ. ಈಗ ನೀವು 68 ಮನೆ ಕಳ್ಳತನ ವರದಿ ಆಗಿರೋದು ನೀವು ನೋಡ್ತಾ ಇದ್ದೀರಾ. ಆದರೆ ಇದೇ ರೀತಿ ಸುಮಾರು ಕೇಸನ್ನು ನಾವು ಪ್ರಿವೆಂಟ್ ಮಾಡಿದ್ದೀವಿ. ಸಾಕಷ್ಟು ಚೈನ್ ಸ್ನ್ಯಾಚಿಂಗು ಕೂಡ ಪ್ರಿವೆಂಟ್ ಮಾಡಿದ್ದೀವಿ. ಅದು ನಮ್ಮ ಗಸ್ತು ವ್ಯವಸ್ಥೆ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಿಂದ ಇದನ್ನು ಕಂಟ್ರೋಲ್ ಮಾಡ್ತಾಯಿದ್ವಿ. ಅದಲ್ಲದೆ ಈ ಹಳೆ ಅಪರಾಧಿಗಳು ಏನಿದ್ದಾರೆ ಅವ್ರಿಗೆಲ್ಲ ನಾವು ಏನು MOPs ಅಂತ ಹೇಳ್ತೀವಿ, ಅವ್ರಿಗೂ ಕೂಡ ನಾವು ಕಳೆದ ವಾರದಿಂದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಅವರಿಗೆಲ್ಲ ಠಾಣೆಗೆ ಕರೆದು ಅವ್ರದ್ದು ಸದ್ಯಕ್ಕೆ ಏನು ಚಟುವಟಿಕೆ ಇದೆ ಅದ್ರ ಬಗ್ಗೆ ನಾವು ಚೆಕ್ ಮಾಡ್ತೀವಿ. ಸೊ ಈ ರೀತಿ ಅಪರಾಧ ತಡೆಗೋಸ್ಕರ ಇವೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಒಂದು ವೇಳೆ ಅಪರಾಧ ಆದರೂ ಕೂಡ ನಾವು ಅದನ್ನು ಪಚ್ಚೆ ಹತ್ತಿ ಎಲ್ಲ ಕಳುವಾದ ಮಾಲನ್ನು ಕೂಡ ನಾವು ರಿಕವರಿ ಮಾಡ್ತೇವೆ. ಮತ್ತು ಇದೇ ರೀತಿ ಒಳ್ಳೆಯ ಕೆಲಸಗಳನ್ನು ಗದಗ ಪೊಲೀಸ್ ಅವರ SP ರವರ ನೇತೃತ್ವದಲ್ಲಿ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತಾರೆ. ಧನ್ಯವಾದ. ಈಗ 68 ಮನೆ ಕಳ್ಳತನ ಪ್ರಕರಣಗಳು ಏನಾಗಿದೆ ಅದರಲ್ಲಿ ಸುಮಾರು 100 ಜನ ಆರೋಪಿತರಿದ್ದಾರೆ. ಅದೇ ರೀತಿ 36 ವಾಹನ ಕಳ್ಳತನದಲ್ಲಿ 23 ಪ್ರಕರಣ ಪತ್ತೆಯಾಗಿದೆ, ಅದರ 16 ಜನ ಆರೋಪಿಗಳಿದ್ದಾರೆ. ಸೊ ಇದರಲ್ಲಿ ಸುಮಾರು ಪ್ರಕರಣದಲ್ಲಿ ಅಂತಾರಾಜ್ಯ ಅಂದರೆ ನಮ್ಮ ಗಡಿ ಭಾಗದಲ್ಲಿ ಇರುವಂಥ ಸಾಂಗ್ಲಿ ಇರ್ಬೋದು, ಕೋಲ್ಹಾಪುರ ಇರ್ಬೋದು, ಅಲ್ಲಿಂದ ಬಂದು ಅಪರಾಧ ಮಾಡೋದು ನಾವು ಸಾಕಷ್ಟು ಪ್ರಕರಣದಲ್ಲಿ ನಾವು ನೋಡಿದ್ದೀವಿ. ಗದಗ ಜಿಲ್ಲೆಯಲ್ಲಿ ನೋಡಿದ್ದೀವಿ, ಅದೇ ರೀತಿ ಬಿಜಾಪುರ, ಬಾಗಲಕೋಟ್, ಬೆಳಗಾಂ, ಈ ರೀತಿ ಎಲ್ಲ ಕಡೆ ಅಂತಾರಾಜ್ಯ ಕಳ್ಳರು ಬಂದು ಕಳ್ಳತನ ಮಾಡ್ತಾಯಿದ್ದಾರೆ. ಅದನ್ನು ಕೂಡ ನಾವು ಬೇಯಿಸಿದ್ದೀವಿ. ಅದು ಬರೀ ಮನೆ ಕಳ್ಳತನ ಅಲ್ಲ, ಇನ್ಕ್ಲೂಡಿಂಗ್ ಅಟೆನ್ಷನ್ ಡೈವರ್ಷನ್, ಬಸ್ಸಲ್ಲಿ ಹೋಗ್ತಿರುವಾಗ ಸರವನ್ನು ಕಟ್ ಮಾಡೋಂತ ಹೋಗೋದು. ಸೊ ಇವೆಲ್ಲ ಒಂದು ವಿಶೇಷ ಗ್ಯಾಂಗ್ಸ್ ಇದೆ, ಅದನ್ನು ಕೂಡ ನಮ್ಮ ಪೊಲೀಸರು ಆಯಾ ಜಿಲ್ಲೆಗೆ ಆಯಾ ರಾಜ್ಯಕ್ಕೆ ಹೋಗಿ ಪತ್ತೆ ಮಾಡಿ ಬಂದಿದ್ದಾರೆ.
ಈಗ ಡ್ರಗ್ಸ್ ಬಗ್ಗೆ ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ, ಒಂದು ವಿಶೇಷ ಅಭಿಯಾನ ನಮ್ಮ ರಾಜ್ಯ ಪೊಲೀಸ್ ವತಿಯಿಂದ ಆಗಿದೆ. ಈಗಾಗಲೇ ಇಲ್ಲೇ ಗದಗ ಜಿಲ್ಲೆಗೆ ಬಂದು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಈಗಾಗಲೇ ನಾನು ಈ ಹಿಂದೆ ಭಾಗಿಯಾಗಿದ್ದೀನಿ. ಮತ್ತು ಡ್ರಗ್ಸ್ ಮೇನ್ ಪೆಡ್ಲರ್ಸ್ ಏನಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಈಗಾಗಲೇ ಕಳೆದ ಸುಮಾರು ತಿಂಗಳಿಂದ ನಾವು ವಿಶೇಷ ಕಾರ್ಯಾಚರಣೆಯನ್ನು ಮಾಡಿ ಸಾಕಷ್ಟು ಪ್ರಮಾಣದಲ್ಲಿ ಡ್ರಗ್ಸನ್ನು ನಾವು ಸೀಸ್ ಮಾಡಿದ್ದೀವಿ. ಈಗ ಇದರಲ್ಲಿ ನಾವು ನೋಡಿರುವಂಥದ್ದು ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ರಾಜ್ಯದಿಂದ ಅದು ರೈಲ್ ಮುಖಾಂತರ ಇರ್ಬೋದು ಅಥವಾ ಗಾಡಿ ಮುಖಾಂತರನೂ ಕೂಡ ಇಲ್ಲಿಗೆ ಸಪ್ಲೈ ಆಗೋದು ಕೂಡ ನಾವು ಪತ್ತೆ ಹಚ್ಚಿದ್ದೀವಿ. ಅದಲ್ಲದೆ 2-3 ಜನ ಪ್ರಮುಖ ಆರೋಪಿಗಳೇನಿದ್ದಾರೆ ಅವ್ರಿಗೂ ಕೂಡ ನಾವು ಗುರುತಿಸಿದ್ದೀವಿ. ಕಳೆದ 2 ವಾರದಿಂದ ಅವ್ರನ್ನ ಪತ್ತೆ ಹಚ್ಚಲಿಕ್ಕೂ ಕೂಡ ಸದ್ಯಕ್ಕೆ ಅವರು ನಾಪತ್ತೆ ಆಗಿದ್ದಾರೆ. ಅವ್ರಿಗೂ ಕೂಡ ಪತ್ತೆ ಹಚ್ಚೋಕ್ಕೆ ವಿಶೇಷ ಕಾರ್ಯಾಚರಣೆ ನಾವು ಮಾಡ್ತಿದ್ವಿ. ಅತಿ ಶೀಘ್ರದಲ್ಲಿ ಅವ್ರಿಗೂ ಕೂಡ ನಾವು ಪತ್ತೆ ಮಾಡ್ತೀವಿ. ಇವರೆಲ್ಲರೂ ಅಂತಾರಾಜ್ಯ ಡ್ರಗ್ ಪೆಡ್ಲರ್ಸ್ ಇದ್ದಾರೆ. ಅತಿ ಶೀಘ್ರದಲ್ಲಿ ಅವ್ರಿಗೂ ಕೂಡ ನಾವು ಪತ್ತೆ ಮಾಡ್ತೀವಿ. ಮತ್ತು ರೈಲಿಂದ ಏನು ಬರ್ತಾಯಿದೆ ಅದು ನಮ್ಮ ಡಿಸ್ಟ್ರಿಕ್ಟ್ ಪೊಲೀಸ್ ಆಗಿರ್ಬೋದು, ರೈಲ್ವೆ ಪೊಲೀಸ್ ಆಗಿರ್ಬೋದು, ಅವ್ರ ಜೊತೆ ಸೇರಿ ನಾವು ಅದನ್ನು ಕೂಡ ಕಂಟ್ರೋಲ್ ಮಾಡೋಕ್ಕೆ ಎಲ್ಲ ಕ್ರಮ ಕೈಗೊಳ್ತೀವಿ. ಓಕೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ವಾರ್ಷಿಕ ಪ್ರಾಪರ್ಟಿ ರಿಟರ್ನ್ ಪರೇಡ್ ಆಯೋಜನೆ ಮಾಡಲಾಗಿತ್ತು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪೊಲೀಸ್ ಇಲಾಖೆಯಲ್ಲಿ ನಾವು ಕಾನೂನು ಸುವ್ಯವಸ್ಥೆನ ನಿಯಂತ್ರಣ ಮಾಡುವಂಥದ್ದು, ಅಪರಾಧ ಪ್ರಕರಣವನ್ನು ತಡೆಯೋದು ಹಾಗೂ ಪತ್ತೆ ಮಾಡೋಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸ್ತೀವಿ. ಇದರದ್ದು ಮುಂದಿನ ಭಾಗ ಏನಂತಂದರೆ, ಅಪರಾಧ ಒಂದು ಸಲ ಆಗಿದ್ಮೇಲೆ ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಆಯಾ ಠಾಣಾಧಿಕಾರಿ ಆಗಿರ್ಬೋದು ಅಥವಾ ಸಿಬ್ಬಂದಿಯವರ ನೇತೃತ್ವದಲ್ಲಿ ತಂಡಗಳನ್ನು ರಚನೆ ಮಾಡಿ ನಾವು ಬೇರೆ ಬೇರೆ ಸಾಕ್ಷ್ಯಾಧಾರ ಆಧಾರದ ಮೇಲೆ ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡ್ತೀವಿ ಹಾಗೂ ಕಳುವಾದ ಮಾಲನ್ನು ಕೂಡ ನಾವು ಜಪ್ತಿ ಮಾಡ್ತೀವಿ. ಆದರೆ ಇದರದ್ದು ಮುಂದಿನ ಹಾಗೂ ಬಹಳ ಮಹತ್ವವಾದಂಥ ಭಾಗ ಏನು ಕಳ್ಳತನ ಆಗಿರುವಂಥ ಮಾಲನ್ನು ನಾವು ರಿಕವರಿ ಮಾಡ್ತೀವಿ, ಅದನ್ನು ವಾರಸುದಾರರಿಗೆ ಅಂದರೆ ಯಾರ್ಯಾರು ಫಿರ್ಯಾದಿದಾರರಿಗೆ ಅವರಿಗೆ ನ್ಯಾಯಾಲಯದ ಅನುಮತಿಯನ್ನು ತಗೊಂಡು ಅವರಿಗೆ ವಾಪಸ್ ನೀಡುವಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡಬೇಕಾಗತ್ತೆ. ಅದೇ ಕೆಲಸವನ್ನು ಇವತ್ತು ಈ ಪ್ರಾಪರ್ಟಿ ರಿಟರ್ನ್ ಪರೇಡ್ ಮುಖಾಂತರ ನಾವು ಮಾಡಿದ್ದೀವಿ. ತಾವೆಲ್ಲರೂ ನೋಡಿದಿರ, ಸಾಕಷ್ಟು ಪ್ರಮಾಣದಲ್ಲಿ ಕಳೆದ 1 ವರ್ಷದ ಅವಧಿಯಲ್ಲಿ, ಅಂದರೆ ಹೋದ ವರ್ಷ ಇದೇ ರೀತಿ ಪ್ರಾಪರ್ಟಿ ರಿಟರ್ನ್ ಪರೇಡ್ ಹೋದ ವರ್ಷ ಆಗಸ್ಟ್ ತಿಂಗಳಲ್ಲಾಗಿತ್ತು. ಹೋದ ವರ್ಷ ಆಗಸ್ಟಿಂದ ಈ ವರ್ಷ ಕಳೆದ 1 ವರ್ಷದಲ್ಲಿ ಗದಗ ಜಿಲ್ಲಾ ಪೊಲೀಸವರು SP ರವರ ನೇತೃತ್ವದಲ್ಲಿ ಸಾಕಷ್ಟು ಪ್ರಕರಣಗಳನ್ನು ಭೇದಿಸಿ ಸುಮಾರು 3,68,00,000 ಮೌಲ್ಯದ ವಸ್ತುಗಳನ್ನು ಅವರು ಜಪ್ತಿ ಮಾಡಿದ್ದಾರೆ. ಇದರಲ್ಲಿ ತಾವೆಲ್ಲರೂ ನೋಡ್ಬೋದು, ಅನೇಕ ಮನೆ ಕಳ್ಳತನ ಪ್ರಕರಣ ಈ ಜಿಲ್ಲೆಯಲ್ಲಿ ಏನು ವರದಿಯಾಗಿತ್ತು. ಕಳೆದ 1 ವರ್ಷದಲ್ಲಿ 68 ಮನೆ ಕಳ್ಳತನ ಪ್ರಕರಣಗಳು ವರದಿಯಾಗಿತ್ತು. ಇದು ಹಗಲತ್ತು ಆಗಿದೆ, ರಾತ್ರಿ ವೇಳೆಯಲ್ಲೂ ಕೂಡ ಈ ಮನೆ ಕಳ್ಳತನ ಪ್ರಕರಣ ವರದಿಯಾಗಿತ್ತು. ಅದರಲ್ಲಿ ಈ 68 ಪ್ರಕರಣದಲ್ಲಿ 51 ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಈ 68 ಕೇಸಲ್ಲಿ ಸುಮಾರು 2.7 kg ಅಷ್ಟು ಬಂಗಾರದ ಆಭರಣಗಳು ಕಳ್ಳತನ ಆಗಿತ್ತು. ಅದರಲ್ಲಿ ಈಗಾಗಲೇ ನಾವು 1.7 kg ಅನ್ನು ಈಗಾಗಲೇ ನಾವು ಜಪ್ತು ಮಾಡಿದ್ದೀವಿ. ಇದರ ಮೌಲ್ಯ ಸುಮಾರು 1,65,00,000 ಇದೆ. ಅದೇ ರೀತಿ ಬೇರೆ ಬೇರೆ ಮನೆ ಕಳ್ಳತನ ಪ್ರಕರಣದಲ್ಲಿ ಬೆಳ್ಳಿ ಆಭರಣಗಳು ಕೂಡ ಕಳ್ಳತನ ಆಗಿದೆ. ಅದರಲ್ಲೂ ವಿಶೇಷವಾಗಿ ಗದಗ ನಗರದಲ್ಲಿ ತಾವೆಲ್ಲರೂ ನೋಡ್ಬೋದು, ಒಂದು ಜ್ಯುವೆಲ್ರಿ ಶಾಪಲ್ಲಿ ಏನು ಕಳ್ಳತನ ಆಗಿತ್ತು ಅದನ್ನು ಒಂದೇ ದಿವಸದೊಳಗಡೆ ಆ ಪ್ರಕರಣವನ್ನು ಪತ್ತೆ ಮಾಡಿದ್ದಾರೆ. ಸೊ ಇದು ಭಾಳ ಉತ್ತಮವಾದಂಥ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಈ ಎಲ್ಲ ಪ್ರಕರಣದಲ್ಲಿ ಸುಮಾರು 83 lakhs ವರ್ತ್ ಬೆಳ್ಳಿ ಆಭರಣಗಳು ಕಳ್ಳತನ ಆಗಿತ್ತು. ಅದರಲ್ಲಿ ಈಗಾಗಲೇ 60 ಲಕ್ಷ ಮೌಲ್ಯದ ಬೆಳ್ಳಿ ಆಭರಣಗಳು ಈಗಾಗಲೇ ಜಪ್ತಾಗಿದೆ. ಅದೇ ರೀತಿ ಅನೇಕ ಪ್ರಕರಣದಲ್ಲಿ 27 ಲಕ್ಷ ನಗದು ಏನು ಕಳ್ಳತನ ಆಗಿತ್ತು, ಅದರಲ್ಲಿ 7 ಲಕ್ಷ ಈಗಾಗಲೇ ನಾವು ಜಪ್ತಿ ಮಾಡಿದ್ದೀವಿ.
ಆಮೇಲೆ ವಾಹನ ಕಳ್ಳತನ, ಅದರಲ್ಲೂ ಕೂಡ 36 ಪ್ರಕರಣಗಳು ಈ ವರ್ಷದಲ್ಲಿ ದಾಖಲಾಗಿತ್ತು. ಅದರಲ್ಲಿ ಈಗಾಗಲೇ 23 ಪ್ರಕರಣಗಳು ಪತ್ತೆಯಾಗಿದೆ. ಮತ್ತು 16 ಲಕ್ಷ ಮೌಲ್ಯದ ವಾಹನಗಳು ಏನು ಕಳ್ಳತನ ಆಗಿತ್ತು, ಅದರಲ್ಲಿ ಈಗಾಗಲೇ 17 ಲಕ್ಷ, ಅಂದರೆ ಈ ಹಿಂದೆ ಕಳುವಾದ ಕೆಲವು ಪ್ರಕರಣದಲ್ಲೂ ಕೂಡ ವಾಹನಗಳು ಕೂಡ ಜಪ್ತಾಗಿದೆ. ಸೊ ಸುಮಾರು 17 ಲಕ್ಷ ಮೌಲ್ಯದ ವಾಹನಗಳು ಜಪ್ತಾಗಿದೆ. ಮೋಸ, ವಂಚನೆ, ಈ ರೀತಿ ಬೇರೆ ಬೇರೆ ಪ್ರಕರಣಗಳ 32 ಪ್ರಕರಣಗಳು ವರದಿಯಾಗಿತ್ತು. ಅದರಲ್ಲಿ 22 ಪ್ರಕರಣ ಈಗಾಗಲೇ ನಾವು ಪತ್ತೆ ಮಾಡಿದ್ದೀವಿ. ಇದರಲ್ಲಿ ಸುಮಾರು 1 ಕೋಟಿಗಿಂತ ಜಾಸ್ತಿ ಹಣ ಮೋಸ ಹೋಗಿದ್ದರಲ್ಲಿ ಈಗಾಗಲೇ 37 ಲಕ್ಷ ಹಣವನ್ನು ಈಗಾಗಲೇ ನಾವು ಜಪ್ತಿ ಮಾಡಿದ್ದೀವಿ. ಅದಲ್ಲದೆ ಈಗಾಗಲೇ ನೀವು ನೋಡಿರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಮೊಬೈಲ್ಗಳನ್ನು ನಾವು ಜಪ್ತಿ ಮಾಡಿದ್ದೀವಿ. ಸೊ ಕಳೆದ 1 ವರ್ಷದಲ್ಲಿ 1400 ಮೊಬೈಲ್ ಫೋನ್ಸ್ ಕಳ್ಳತನ ಆಗಿತ್ತು. ಅದರಲ್ಲಿ ಈಗಾಗಲೇ 965 ಮೊಬೈಲ್ ಫೋನ್ಸ್ ಜಪ್ತಿ ಮಾಡಿ ಆಯಾ ವಾರಸುದಾರರಿಗೆ ನಾವು ಹಿಂತಿರುಗಿಸ್ತಾ ಇದ್ದೀವಿ. ಸೊ ಈ ರೀತಿ ಬೇರೆ ಬೇರೆ ಪ್ರಕರಣಗಳು ನೀವು ನೋಡಿರ್ಬೋದು. ಇದು ಮನೆ ಕಳ್ಳತನ ಪ್ರಕರಣ ಆಗಿದೆ, ಚೈನ್ ಸ್ನ್ಯಾಚಿಂಗ್ ಆಗಿದೆ, ಅಟೆನ್ಷನ್ ಡೈವರ್ಷನ್ ಕೇಸಸ್ ಆಗಿದೆ, ಜ್ಯುವೆಲ್ರಿ ಥೆಫ್ಟ್ ಕೇಸಸ್ ಆಗಿದೆ. ಸೊ ಈ ರೀತಿ ಬೇರೆ ಬೇರೆ ಕೇಸಸಲ್ಲಿ ಸಾಕಷ್ಟು ತನಿಖೆಯನ್ನು ಮಾಡಿ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಉತ್ತಮವಾಗಿ ಕೆಲಸವನ್ನು ಮಾಡಿ ಎಲ್ಲ ಕಳುವಾದ ಮಾಲನ್ನು ನಾವು ಈಗಾಗಲೇ ಜಪ್ತಿ ಮಾಡಿದ್ದೀವಿ. ಈ 3 ಕೋಟಿಯಷ್ಟು ಏನು ಕಳ್ಳತನ ಮಾಲ್ ಜಪ್ತಿ ಆಗಿದೆ, ಅದನ್ನೆಲ್ಲ ನ್ಯಾಯಾಲಯದ ಅನುಮತಿಯನ್ನು